ಎಲ್ಲ ಸಮ ಬ್ಯಾಟಿಂಗ್ ಮಾಡ್ತಿದ್ದಾರೆ. ತಗಣಿ ಅವರು ತಗಣಿ. ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೆಲ್ಲ ಸೇರಿ ನಾವು ಕೊಡ್ಚಾದ್ರಿ ಬೆಟ್ಟ ಹತ್ತಕ್ಕೆ ಹೋದಿತ್ತು ಟ್ರೆಕ್ಕಿಂಗ್ ಮಾಡೋಕ್ಕೆ. ಕಾಣಿ ಹ್ಯಾಂಗೆಲ್ಲ ಹೋಯ್ ತಿರ್ಗಾಡಿ ಹೊಡ್ಕಾಡಿ ಕೂಕೊಂಡೆಲ್ಲ ಹೋಯ್ ಬಾಪುದೆಲ್ಲ ಫುಲ್ಲು ವೀಡಿಯೋ ಮಾಡಿ ಹಾಕ್ತೆ. ಎಲ್ಲ ನೋಡಿ ಲೈಕ್ ಮಾಡಿ ಎಲ್ಲ ಬತ್ತಿದ್ರು ಕಾಣಿ. ಫುಲ್ಲು ಚಳಿ ಆದಿತ್ತು ಎಲ್ಲರಿಗೂ. ನೋಡಿ ಫ್ರೆಂಡ್ಸ್, ಇವನೇ ಬಟ್ಟಿ ಮಾರೋನ. ಸ್ವಾಮೀಜಿಗಳೇ, ಯಾವ ಊರಿನ ಸ್ವಾಮೀಜಿಗಳು ನೀವು? ಕೇದಾರ್ನಾಥಿಂದನ? ನಮ್ಮ ಮನೆ ತೋರ್ತ ಕಣ. ಇವನು ಡಿಪ್ಲೊಮಾಗೆ ಹೋಗಿದ್ದ ಫ್ರೆಂಡ್ಸ್. ಡಿಪ್ಲೊಮೊ ಇದು ಹೊಂಡ ಉಂಟು ಇಲ್ಲಿ, ಈ ಥರ ನಡ್ಕೊಂಡು ಹೋಗ್ಬೇಕು ಮೇಲೆ. ನೋಡಿ ಫ್ರೆಂಡ್ಸ್, ನಮ್ಮ ಕಷ್ಟ ನೋಡಿ. ಒಂದು 2 ವರ್ಷ ನೀನು 2-3 ವರ್ಷ ಬೆಂಕಿಯನ್ನು ನೋಡಿ ಫ್ರೆಂಡ್ಸ್, ಈಗ ಇಷ್ಟು ದೂರ ಬಂದಿತ್ತು. ಇನ್ನಲ್ಲಿಗೆ ಹೋಯ್ಕ, ಇಲ್ಲಿಗೆ ಹೋಯ್ಕ ನಾವು ಮಧ್ಯೆ ಇತ್ತರಲ್ಲಿ. ನಮ್ಮ ದೇವಪ್ಪ ಅವರು ಹೊತ್ಕೊಂಡು ಹೋಗ್ತಿದ್ರು. ಕಾಲೆಲ್ಲ ಗಾಯ ಮಾಡ್ಕೊಂಡ್ರಿ. ನಿನ್ನೆ ಮಾವಿನಕಾಯಿಗೆಲ್ಲ ಕಲ್ಲು ಕುಟ್ಟಕ್ಕೆ ಹೋಗಿ ಬಿತ್ಕೊಂಡು ಆರು ಈ ಡೊಂಕ್ ಕಾಲ ನಡ್ಕೊಂಡು ಹೋತ್ರ ಕಾಣಿ ಯಾವ ಥರ ಕಷ್ಟಪಟ್ಟು. ನಮ್ಮ ದೇವಪ್ಪನಿಗಾರು ಎಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಟೀಮ್ನ ಲೀಡ್ ಮಾಡ್ತಿರೋದು ಪದ್ಮಕಾರಿ ಅವರು. ತುಂಬ ಒಳ ಬಂತು, ಫುಲ್ ಸುಸ್ತಾಯ್ತು ಕಾಣಿ. ಕೆಳಗೆ ಇಲ್ಲೇ ಹೊಂಡ ಇದೇ ಸಪುರದಾರೆ ನಡ್ಕೊಂಡು ಹೋಯ್ಕ. ಇಷ್ಟು ದೂರ ಇತ್ತು. ಇಲ್ಲಿ ಕಾಡಿ ಬಾಪತ್ತಿ ಜ್ಯೂಸ್ ಮಾರ್ತಿರ್ತಾರೆ. ಫಸ್ಟ್ ಬಂದಿದೆ ಆಯ್ತು. ಆರು ಇವರೊಬ್ರಿಗೆ ನಡ್ಕೊ ಹೊತ್ತಿದ್ರು ಹಿಂದಿಂದ. ಇನ್ನೂ ಮಾಡ್ತಿದ್ದಾರಲ್ಲ ಬಕ್ಕಿದ್ರು, ಎಲ್ಲ ಕೆಳಗಿದ್ರು. ಈಗ ನಾನು ಇದ್ರೊಳಗಿಂದ ಹೋಯ್ಕ ತುಂಬ ದೂರ ಆಯ್ತು. ಇಲ್ಲಿಂದ ಅಲ್ಲಿ ಮ್ಯಾಲೆ ತೋರ್ತಿತ್ತು ಕಣಿ, ಇಲ್ಲಿಗೆ ಹೋಯ್ಕ. ಇಷ್ಟು ಹತ್ರ ಬಂತ. ಇಲ್ಲೊಂದು ಒಳ್ಳೆ ಗ್ರೌಂಡ್ ಕಂಡಾಗಿತ್ತು ನಮಗೆ. ದೇವಸ್ಥಾನ ಮ್ಯಾಲಿತ್ತು. ನೀನು ಅಲ್ಲಿಗೆ ಹೋಯ್ ವಾಪಸ್ ಆತದಿಗೆ ಹೋಯ್ಕ. ಅವರೆಲ್ಲ ಇಲ್ಲಿ ನಡ್ಕೊ ಬರ್ತಿದ್ರು ಕಣಿ. ಫುಲ್ಲು ಮಳ್ಳಾಡ್ಸತ್ರ ಬಂದಾರಲ್ಲ. ಆಯ್ತು, ದೇವಸ್ಥಾನದ ಹತ್ತತ್ರ ಬಂತೀಗ. ಇಲ್ಲೊಂದು ಸಣ್ಣ ಕೆರೆ ಸಿಕ್ಕತ್ತೆ, ಅದನ್ನೆಲ್ಲ ತೋರಿಸ್ತೆ ಕಾಣಿ ಯಾವ ಥರ ಇತ್ತು ಅಂದೇಳಿ. ಇದೆಲ್ಲ ನೀರು ಹಾಪು ದಾರಿ. ಹೊಂಡ ತೋಡಿರಕಂತ. ಹೌದು, ಹೊಂಡ ತೋಡಿರ್. ಕೆರೆ ಹೊಂಡೆಲ್ಲ ತೋಡಿ ಮಣ್ಣೆಲ್ಲ ಇಲ್ಲ ಹಾಕಿರು. ಅವರೆಲ್ಲ ಅಲ್ಲಿ ಬರ್ತಿದ್ರು. ಈಗ ನಾವು ಫುಲ್ ಗುಡ್ಡೆ ಹತ್ತಿ ಬಂತು. ಇನ್ನೇನು ಹತ್ರ ಇತ್ತು, ಇಲ್ಲೇ ದೇವಸ್ಥಾನ ಇತ್ತು. ದೇವಸ್ಥಾನ ಎಲ್ಲ ಕಣ್ಕಂಡು ಮತ್ತೆ ಮೇಲೆ ಹತ್ತಕ್ಕೆ ಪುನಃ ಅಲ್ಲೆಲ್ಲ ಹತ್ತಿ ನಿಮ್ಗೆ ಅಲ್ಲಿ ಯಾವ ಥರ ವೀಡಿಯೋ ಹೇಗೆಲ್ಲ ಇತ್ತು, ಸೀನ್ಸ್ ಎಲ್ಲ ಯಾವ ಥರ ಇತ್ತು ಅಂತೇಳಿ ಎಲ್ಲ ತೋರಿಸ್ದೆ.
ಎಲ್ಲ ಕಾಣಿ ಫುಲ್ ಖುಷಿ ಆಯ್ತು ನಮ್ಗೆ ಇಲ್ಲಿ ಹೊತ್ತಿ ಎಲ್ಲ ಹೊತ್ಕೊ ಬರ್ತಿದ್ರು ಕಾಣಿ ಎಲ್ಲ ಹೊತ್ಕೊಬೋದು ನಮ್ಮ ಹುಡುಗರೆಲ್ಲ ಬೇಗ ಬೇಗ ಬನ್ನಿಯಾ ನೀರೆಲ್ಲ ಫುಲ್ ಕೋಲ್ಡ್ ಇತ್ತು. ಈಗ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಭದ್ರಕಾಳಿ ಅಮ್ಮನವರ ದೇವಸ್ಥಾನ. ಚಿತ್ರ ಎಲ್ಲ ಕಾಣಿ ಒಳ್ಳೆ ಇತ್ತು. ಜನ ಫುಲ್ ಇದ್ರ. ಈ ದೇವಸ್ಥಾನದಿಂದ ಹೊರಗೆ ಬಂದ ನಂತರ ಇಲ್ಲೇ ಕಾಲು ತೊಳೋಕೆ ಕುಡೋಕೆ ಎಲ್ಲ ನೀರು ಇಲ್ಲೆಲ್ಲ ಸಿಕ್ಕುತ್ತೆ. ಇದು ನೀರೆಲ್ಲ ಸೀದಾ ಮ್ಯಾಲಿಂದನೇ ಬಬ್ದು ಗುಡ್ಡೆಯಿಂದ ಇಲ್ಲೆಲ್ಲ ಬತ್ತಿತ್ತು ಕಾಣಿ. ಇಲ್ಲಿ ಅರಿಬ್ ಬಂತ. ಈಗ ಅಂತಂದರೆ ಮ್ಯಾಲೆ ಹತ್ತಕ್ಕಲ್ಲೇ ತುಂಬ ಮ್ಯಾಲೆ ಹತ್ಲಿಕ್ಕೆ ಉಂಟು. ಅಂದರೆ ಶಂಕರಾಚಾರ್ಯರ ಪೀಠ ಉಂಟು ಮೇಲೆ. ಅಲ್ಲಿ ಹೋಗಿ ನಾವು ಸ್ವಲ್ಪ ತಿರ್ಗಾಡಿ ಎಲ್ಲ ಬಂದು ಅಲ್ಲೇ ಯಾವ ಥರ ಇರುತ್ತೆ ಅಂದಳಿನೂ ಕೂಡ ಇದೇ ವಿಡಿಯೋದಲ್ಲಿರುತ್ತೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಏನಂದರೆ ಇಲ್ಲಿಂದ ಮೇಲೆ ಹತ್ತುದೇ ಫುಲ್ ಕಷ್ಟದ ದಾರಿ. ಜಾಗ ಎಲ್ಲ ಸರಿ ಇಲ್ಲ, ನಡುಕಲ್ಲ ಕಷ್ಟ ಹತ್ತ. ಯಾರು ಖುಷಿಯಿಂದ ನಡ್ಕೊ ಹೋಯ್ಕ ಎಲ್ಲ ಬಂದ್ರೆ ಕಾಣಿ. ಕೆಳಗಿಂದ ಬಂದಿತ್ತು, ನಾವು ಇಷ್ಟು ಹೈಟ್ ನಡ್ಕೊ ಬಂತು. ಇನ್ನೂ ಮೇಲೆ ಹತ್ತಕ್ಕೆ ಅಷ್ಟು ಕೆಳಗಿಂದ ಮೇಲರಿ ಬಂತ. ಫುಲ್ ಸುಸ್ತಾಗಿ ಹೋಯ್ತು ನಮ್ಗೆ ಹತ್ತಿ ಎಂತ ಮಾಡ್ಕಾರಿಲ್ಲ. ಯಾರು ಮೇಲೆ ಹೋಯ್ಕ ಇಲ್ಲಲ್ಲ, ಒಳ್ಳೆ ಸ್ಪಾಟ್ ಇತ್ತು. ಎಲ್ಲ ವ್ಯೂಸ್ ಎಲ್ಲ ತೋರಿಸ್ತಿದ್ವಿ ಯಾವ ಥರ ಇತ್ತು ಅಂದವಳಿ. ಫುಲ್ ಮೇಲರಿ ಬಂತ. ಇನ್ನು ಆಚೆ ಸೈಡಾಗ ಅಲ್ಲಿ ಮೇಲೆ ಹೋಯ್ಕ ಜನ ತೋರ್ತಾರೆ ಕಣಿ. ಅಲ್ಲಿಗೆ ಹೋಯ್ಕ ಇವಂದೀಗ ಫೋಟೋ ತೆಗೋ ಶುರು ಆಯ್ತಾ. ಎಲ್ಲರೂ ಹೋಳಿಗೆ ಯಾವ ತಿಂತಿದ್ರು ಹೇಳ. ಇದು ಕಾಯಿ ಹೋಳಿಗೆ, ಇದು ಕಡ್ಡೆ ಹೋಳಿಗೆ. ತಗ ಅವ್ರಲ್ಲ ಹಂಗಿಗೆ ಒಳೆ ಮಾಡ್ಕೊಂತಿಲ್ಲ. ಇನ್ನು ಅಲ್ಲೇ ಹೋಯ್ಕ ಇಲ್ಲಿಂದ ಬಂತು. ಇನ್ನು ಇಷ್ಟ ಹತ್ರ ಹತ್ತಕ ಎಲ್ಲ ಬತ್ತಿದ್ದಾರೆ. ಅಂತೂ ನಾವು ಅಲ್ಲಿಂದ ಎಲ್ಲ ನಡ್ಕ ಬಂದ ಮ್ಯಾಲೆ ಬಂತ. ಮ್ಯಾಲೆ ಯಾವ ರೀತಿ ಇತ್ತಂದಳಿ ಎಲ್ಲ ತೋರಿಸ್ತೆ ಹಿಂದೆಲ್ಲ ಕಾಣಿ. ಇಷ್ಟು ಮ್ಯಾಲೆ ಬಂತ. ಇನ್ನೊಂದು ಸ್ವಲ್ಪ ದೂರ ಅಲ್ಲಿಗೆ ಹೊರ ಆಯ್ತು. ಫಸ್ಟ್ ಎಲ್ಲ ನಾವು ಅಲ್ಲಿಗೆ ಹೋಗ್ತೈತಿ, ಈಗ ಅಲ್ಲಿ ಬಿಡೋದಿಲ್ಲ, ಲಾಕ್ ಮಾಡಿರ. ಅಂತೂ ನಾವು ಮ್ಯಾಲೆ ಬಂತ ಕಾಣಿ. ಇಲ್ಲ ಇತ್ತು ಶಂಕರ ಪೀಠ. ಅದ್ರ ಹತ್ರ ಹೋಗಿ ಯಾವ ಥರ ಇತ್ತಂತ ತೋರಿಸ್ತೆ. ಮತ್ತು ಇದ್ರದ್ದು ವಿಶೇಷತೆ ಎಲ್ಲ ಹೇಳ್ತೇನೆ ನಿಮಗೆ ಯಾವ ಥರ ಅಂತೇಳಿ ಎಲ್ಲ ಕೇಳಿ. ಶಂಕರಾಚಾರ್ಯ ಹುಟ್ಟಿದ ಊರು ಕೇರಳ. ಕೇರಳದಿಂದ ಬಂದು ನೇರವಾಗಿ ಬಂದು
ಇಲ್ಲಿ ಕೂತ್ಕೊಂಡು ತಪಸ್ ಮಾಡಿರೋದು. ತಪಸ್ ಮಾಡಿ ದೇವಿ ಇಲ್ಲಿ ಪ್ರತ್ಯಕ್ಷ ಆದಾಗ ಏನು ಬೇಕಂತ ಕೇಳಿದಾಗ ಶಂಕರಾಚಾರ್ಯರು ತಮ್ಮ ಕೇರಳಕ್ಕೆ ಬರಬೇಕಂತ ಕೇಳ್ಕೊತಾರೆ. ಆಗ ದೇವಿ ಅಡ್ಡಿಲ್ಲ ಅಂತ ಒಪ್ಕೊಂಡು ಒಂದು ಕಂಡೀಷನ್ ಮಾಡ್ತಾಳೆ, ನೀನು ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರ್ದು ಅಂತ. ಆಯ್ತು ಅಂತ ಒಪ್ಕೊಂಡು ಹೋಗ್ತಾಳೆ. ದೇವಿ ಶಂಕರಾಚಾರ್ಯರಿಗೆ ಗೆದ್ದ ಶಬ್ದ ಕೇಳಲಿ ಅಂತೇಳಿ ಕೊಲ್ಲೂರಿನಲ್ಲಿ ತಿರುಗಿ ನೋಡ್ತಾರೆ. ಹಾಗಾಗಿ ದೇವಿ ಅಲ್ಲೇ ನೆಲೆ ಆಗ್ತಾರೆ. ಈ ಮಂಟಪ 1200 ವರ್ಷ ಹಿಂದಿಂದು. ಈ ಮಂಟಪ ಕಲ್ಲು ನೋಡಿ ಇಲ್ಲಿ ಎಲ್ಲೂ ಇಲ್ಲ, ಬೇರೆ ಸ್ಥಳ ಅಂತಲ್ಲಕ್ಕೆ ರೋಡ್ ಇಲ್ಲ. ಶಂಕರಾಚಾರ್ಯ ತನ್ನ ತಪಸ್ಸಿನ ಶಕ್ತಿಯಿಂದ ಮಾಡಿದ್ರು ಅಂತ ಹೇಳ್ತಾರೆ. ಒಳಭಾಗದಲ್ಲಿ 8 ದಿಕ್ಕಿನಲ್ಲಿ 8 ಚಕ್ರ ಇದೆ, ಅಷ್ಟಚಕ್ರ ಅಂತ ಕರೀತಾರೆ. ಅಷ್ಟಚಕ್ರ ನಿಮ್ಮ ಪ್ರಾರ್ಥಿಸಿದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಶಂಕರಾಚಾರ್ಯ ಗುರುದಾರರು ಯಾವುದೇ ದೋಷಗಳಿಲ್ಲ. 30 ರೂಪಾಯಿ ದಾರಕ್ಕೆ. ಮತ್ತೆ ಶ್ರೀಚಕ್ರ ಅಂತ ಇದೆ, ಪರ್ಸಲ್ಲಿ ಗಾಡಿಯಲ್ಲಿ ಇರ್ಬೋದು. ಶ್ರೀಚಕ್ರ ಚಕ್ರ ಒಳಗಡೆ ನೋಡಿ ಫೋಟೋ ಈ ಕಲ್ಲು ಎಲ್ಲೂ ಇಲ್ಲ ಮರ. ನೋಡಿ ನಾನು ಕೊಡಚಾದ್ರಿ ಗುಡ್ಡೆಯಿಂದ ಶಂಕರಪೀಠದಿಂದ ಸ್ವಲ್ಪ ಮುಂದೆ ಬಂದರೆ ಇಸಿಬತ್ತಿಗೆ ಇಳಿಲಕ್ಕ, ಅಲ್ಲಿಂದ ಇಷ್ಟು ಕೆಳಗೆ ಇಳಿದ್ರೆ ಇದೊಂದು ಫೋಟೋ ಶೂಟ್ ಪಾಯಿಂಟ್. ಇದು ಬಿದ್ದರೆ ಹೋದ ಡೆತ್ತೆ, ಮತ್ತೆ ಅಂತಿಲ್ಲ. ಇಲ್ಲಿಂದ ಬಿದ್ದರೆ ಸ್ವಲ್ಪ ಡೇಂಜರ್. ಬಪ್ಪತ್ತಿಗೆಲ್ಲ ಸ್ವಲ್ಪ ಹುಷಾರಾಗಿ ಬನ್ನಿ, ಇನ್ನೊಬ್ಬರನ್ನ ಹಿಡ್ಕೊಂಬನ್ನಿ. ಈ ಥರ ಘಟಾನುಘಟಿನೆಲ್ಲ ಹಿಡ್ಕೊಂಬಂದ್ರೆ ಅಡ್ಡಿಲ್ಲ ಬಪ್ಪತ್ತಿಗೆ. ಕಾಣಿ ಒಳ್ಳೆ ಇತ್ತು ಈ ಪ್ಲೇಸ್. ಇಲ್ಲಿಂದ ಸ್ವಲ್ಪ ಡೇಂಜರ್ ಇತ್ತು, ಆದರೆ ನಿಮ್ಮ ರಿಸ್ಕ್ ಮೇಲೆ ನೀವು ಬರ್ಕ ನೋಡಿ. ಎಲ್ಲ ವಾಪಸ್ ಬರ್ತಿತ್ತು ಈಗ ಮೇಲಿಂದ. ಇವರೆಲ್ಲ ಬಂದ್ರು ಕಾಣಿ. ನಿಮ್ಮೊಬ್ಬ ದೊಡ್ಡ ಮಳ್ಳ ದ್ಯಾವಪ್ಪ. ಒಳ್ಳೆ ಪೋಸ್ ಕೊಡ್ತ ಕಣಿ ಇವ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ಇಲ್ಲಿಂದ ಗಣಪತಿ ದೇವಸ್ಥಾನಕ್ಕೆ ಹೋದಿತ್ತು. ಹೆಂಗಿತ್ತು ಅಂತ ತೋರಿಸ್ತು ಕಾಣಿ ನಿಮಗೆ. ಹೋಗ್ಬೇಡ. ಇದೆಲ್ಲ ನಡ್ಕೊಂಡು ಹೋಗ್ದಲ್ಲ ಭಾರಿ ಭಂಗ ಉಂಟು ನೋಡಿ. ತೊಂದೂರೆಲ್ಲ ಇಲ್ಲೇ ಇವತ್ತು ತರಕಾರಿ ಬರೀ ಫುಲ್ ಕೆಳಗೆ ಹೋಯ್ತು ಇಲ್ಲಿಂದ. ಎಲ್ಲ ನಡ್ಕೊಂಡು ಹೋಗ್ತಿತ್ತು. ನಾನು ಫಸ್ಟ್ ವರ್ಷ ಬಂದೊಳಗೆ 1 ಸಲ ಬಂದಿದ್ದೆ. ಅದಾದ್ಮೇಲೆ ಮತ್ತೆ 2 ಸಲ ಬಂದರೂ ನಂಗಿಲ್ಲ ಇಲ್ಲಿ ಬೊಕ್ಕ ಇಲ್ಲ. ಈ ಸಲ ಬಂದೆ. ಗುಹೆ ತೋರಿಸ್ತೆ ಕಣಿ ಯಾವ ಥರ ಇತ್ತು ಅಂದಳಿ. ಇದಿಷ್ಟು ದೊಡ್ಡ ಎತ್ತರ ಪರ್ವತದಾಗೆ ಇಲ್ಲಿಂದ ಗುಹೆ ಕೆಳ ತೋರಿಸ್ತೆ ಬಾ ಬಾಂಬ್ಳಕ್ಕೆ. ದೇವಸ್ಥಾನದಿಂದ ಇದ್ರೊಳಗೆ ಹತ್ತಿರ ಬಂದ್ರೆ ಕೂಡಲೇ ಇಲ್ಲ ಒಂದು ಪಕ್ಕದಾಗೆ ಒಂದು ಗುಹೆ ಇತ್ತು. ಎಲ್ಲ ಹೋತ್ರ ಕಣಿ ಈ ಗುಹೆ. ಈಗಿಂದ ಮುಂದೆ ಹೋಗಿ ಅಲ್ಲೇರಿಗೆ ಹೋಗಿ ನಾವು ಒಳಗೆ ಹೋಗಿ ಬಂದೆ. ಅದು ಯಾವ ಥರ ಇತ್ತು ಅಂದೇಳಿ ಇನ್ನೂ ತೋರಿಸ್ತೆ ಕಾಣಿ. ದೇವ್ರ ಪಕ್ಕನ ಒಂದು ಸಣ್ಣ ಗುಹೆ ಇತ್ತು. ಅಲ್ಲಿಂದ ಹಿಂಗೆ ಬಂದರೆ ಒಳಗರಿಗೆ ಹೋಯ್ಲಕ್ಕೆ ಬಾವಲಿ ಕಾಣಿ ಮ್ಯಾಲಿತ್ತು. ಝೂಮ್ ಮಾಡ ಈಚೆ ಕಡೆ ಝೂಮ್ ಬಾವಲಿ ಎಲ್ಲ ಸಣ್ಣ ಸಣ್ಣ ಬಾವಲಿ ಮರಿ ಮಸ್ತ್ ಇಳೋಕೆ. ಅಲ್ಲಿಂದ ದಾರಿ ಇತ್ತು, ಆದರೆ ನಾನು ಇದ್ರಾಗ ಹೋಗ್ತಿದ್ದೆ. ಇದೆಲ್ಲ ಹೊಳಿ ತೋರತ್ ಕಾಣಿ. ಅಂತೂ ಇಲ್ಲಿ ಮ್ಯಾಲೆ ಹತ್ತೀಗ. ಅಲ್ಲಿಂದ ನಡೆದಿದ್ದೆ ಶಂಕರಪೀಠದಿಂದ ಹಿಂಗೆ ಬಂದು ವಾಪಸ್ ಈ ಗುಡ್ಡಿ ಹತ್ತಿ ಈಗ ಅಲ್ಲಿಗೆ ಹೋಯ್ಕ ಹೇಗುಂಟ ನೋಡಿ ವ್ಯೂಸ್. ನಮ್ಮೊಟ್ಟಿಗೆ ಒಬ್ಬ ಮಳ್ಮ ಇದೆ, ಅವನು ತೋರಿಸ್ತೆ ಕಾಣಿ ಮಳ್ಳ. ಫುಲ್ಲು ಡೌನ್ ಇತ್ತು. ಇಳುಕಾಲ ಹೆದರಿಕೆ ಆಯ್ತ. ಯಾರು ಬತ್ತಿಲ್ಲ, ಬಟ್ ನಾವು ಇವ್ರನ್ನೆಲ್ಲ ಕರ್ಕೊಂಡು ಸೊಕ್ ಮಾಡಕ್ ಬಂತ ಕಾಣಿ. ಯೋಗಿ ಬಂದಿರಲ್ಲ ಗಡ. ಈಗ ಹೊಳೆ ಹತ್ರ ಬಂತ.
ನೀರು ಫುಲ್ ಐಸ್ ಆಗ್ದಂಗಿತ್ತು. ಇದ್ರ ಕಾಣಿ ಮ್ಯಾಲಿಂದ ನೀರು ಬರೋದು ಕುಡಕ್ಕೆ. ಇಷ್ಟು ಹೈಟ್ ಆಗಿದ್ರು ನಮ್ಮ ಕಲ್ಲು ಒಳಗಿಂದ ನೀರು ಸಿಕ್ಕುತ್ತೆ. ಅದೇ ಪೈಪಿಂದ ಬಂದು ಇಲ್ಲರಿ ಬರೋದು. ಎಲ್ಲ ಹೋತಿದ್ರು ಈಗ ಇಲ್ಲಿಂದ ಹೋಯ ಹೋಲ್ ಬರ್ತಿದ್ರು ಕಣ್. ನೀರೊಳ್ಳೆ ಕೋಲ್ಡ್ ಇತ್ತು. ಈಗ ಪ್ರಸಾದ ತಗೊಂಡ ಲೈನಲ್ಲಿ ಬನ್ನಿ ಅಲ್ಲ. ಅಣ್ಣ ಇಲ್ಲೊಂದು ಓಪನ್ ಸ್ಪೇಸ್ ಗೋವೆ ಉಂಟು. ಎಂತ ಇಲ್ಲ ಅಜ್ಜ ತೋರದಿಲ್ಲ ಹುಲಿ. ಅಂತೂ ನಾವು ಮ್ಯಾಲಿಂದ ಕೆಳಗರಿ ಬಂತು. ಇನ್ನು ಸ್ವಲ್ಪ ಹೊತ್ತಿನಾಗೆ ಟ್ರೆಕ್ಕಿಂಗ್ ಮುಗೀತ. ಈಗ ಕೊಲ್ಲೂರು ದೇವಸ್ಥಾನದ ಊಟಕ್ಕೆ ಹೋಯ್ಕ. ಟ್ರೆಕ್ಕಿಂಗ್ ಹೆಂಗಾಯ್ತಾ? ಎಲ್ಲರಿಗೂ ಒಳ್ಳೆ ಆಯ್ತು ಅಂಬ್ರಾಗ. ಎಲ್ಲ ಕಾಲು ನೋವು ಅಂಬ್ರ ಎಲ್ಲರಿಗೂ. ಬೆರ್ಲ ನಾವು ಬಬ್ದಾರ್ ಬನ್ನಿ. ಬಟ್ ಒಳ್ಳೆ ಹತ್ತು ಸ್ವಲ್ಪ ಬೇಗ ಬರ್ಕ. ಈಗ ಈ ಬಿಸಿಲ ಬಂದ್ರಿತ್ತಲ್ಲ ಯಾರಿಗೂ ಮೇಲೆ ಹತ್ತುಕತ್ತಿಲ್ಲ. ನೀವು ಬಪ್ಪೊತ್ತಿಗೆ ಅಂತ ಮಾಡ್ಕೊಂಡ್ರೆ ಏನಿಲ್ಲ ಅಂದ್ರೂ ಮನೆಯಿಂದ 4-5 ಗಂಟೆಗೆ ಹೊರಡ್ಕ. ಅಷ್ಟೊತ್ತಿಗೆ ಹೊರಡ್ರೆ ಬೇಗ ಬತ್ರಿ. ಇಲ್ಲಾಂದ್ರೆ ಇಲ್ಲ ನೀವು 5:30 6 ಗಂಟೆ ಇಲ್ಲ 7 ಗಂಟೆಗೆ ಇಲ್ಲಿ ಇರೋಂಗೆ ಇರ್ಕ. ನೀವು 7 ಗಂಟೆಗೆ ನೀವು ಇಲ್ಲಿದ್ರೆ ಇಲ್ಲಿಂದ ಹೊತ್ತಿಗೆ ಬೇಗ ಹತ್ತು ಮೇಲೆ ಹತ್ತಕ್ಕೆ ಕಾಣಿ. ಫುಲ್ ಧೂಳಾಯ್ತು ಗಾಡಿ. ಫುಲ್ ಧೂಳಾಯ್ತು. ಕೊಲ್ಲೂರು ದೇವಸ್ಥಾನ ಕಾಣಿ. ದೇವಸ್ಥಾನದಿಂದ ಎದುರಿಗೆ ಇಲ್ಲೆರಡು ಹಸು ಇತ್ತು, ಕಟ್ಟಾಕಿ ಇಟ್ಟಿದ್ದು. ಇದಕ್ಕೆ ಅಂತಾರೆ ನೀವು ಕೊಡೋದಿದ್ರೆ ಕೊಡ್ಬೋದು, ಬಾಳೆಹಣ್ಣು ಆ ಥರ ಅಂತಾರೆ. ಕೊಲ್ಲೂರಿನ ಅನ್ನಪ್ರಸಾದಕ್ಕೆ ಇವಾಗ ನಾವು ಬಂದಿದ್ದೇವೆ. ಮಧ್ಯಾಹ್ನದ ಉಪಹಾರ ಇಲ್ಲಿ ಮಾಡ್ಕೊಂಡು ಇಲ್ಲಿಂದ ಮನೆಗೆ ಹೋಗ್ಬೋದು. ಈಗ ಕಾಣಿ ಎಷ್ಟು ಒಳ್ಳೆ ಮಾಡಿರೋ ಕಾಣಿ. ಟೈಲ್ಸ್ ಎಲ್ಲ ಹಾಕಿ ನಡುಕಲ್ಲ ಒಳ್ಳೆ ಜಾಗ ಮಾಡಿರೋ.
ಹಾಂ ಕೊಲ್ಲೂರಿಗೆ ಬಂದ್ ರೋಡ್ ಇಲ್ಲ, ಇಲ್ಲಿ ಬಂದೊಳಗೆ ಗೋವಾಡಿ ಮೇನಲ್ಲ ಈ ಥರ ಇದೆಲ್ಲ ಹೆಸರೆಲ್ಲ ಬರಿಬೇಡಿ ಮೇರೆ ಕೊಲ್ಲೂರು ಗೋಡೆಗೆಲ್ಲ. ನಮ್ಮೂರು ದೇವಸ್ಥಾನ ಸ್ವಲ್ಪ ಚಂದ ಮಾಡಿ ಇಟ್ಕೊಂಡಿ ಮಾರೆ, ಈ ಥರ ಎಲ್ಲ ಬಾರ್ದ ಅಯ್ಯೋ ಹೇಸಿಗೆ ಮಾಡಿ ಬಿಟ್ಟಿರಿ ಎಲ್ಲ ಗೋವಾಡಿನೇ.